ಬಿಸಿ ಬಿಸಿಯಾಗಿ ಒಂದು ಸಾಂಬಾರು ಮಾಡುವ ಅಲ್ಲ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಅರ್ಧ ಸ್ಪೂನ್ ಉದ್ದಿನಬೇಳೆ, 1.5 ಸ್ಪೂನ್ ಕೊತ್ತಂಬರಿ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಗಡ್ಡೆ ನೀರುಳ್ಳಿ, 5 ಎಸ್ಲು ಬೆಳ್ಳುಳ್ಳಿ ಇದಿಷ್ಟು ಹಾಕಿ ಉಂಟಲ್ಲ ಚಂದ ಫ್ರೈ ಮಾಡ್ಕೊಳ್ಳೋದು. ಇನ್ನು ಇದಕ್ಕೆ 2 ಉದ್ದ ಮೆಣಸು, 4 ಗಿಡ್ಡ ಮೆಣಸು ಹಾಕಿ ಮತ್ತೆ ಚಂದ ಹುರಿದು ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ತೆಂಗಿನ ತುರಿ, ಸ್ವಲ್ಪ ಅರಿಶಿನ ಮತ್ತು ಹುರಿದಿಟ್ಟಂತ ಎಲ್ಲ ಐಟಮ್ ಹಾಕುದು ಆಯಿತಾ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಹಾಕಿ ಚಂದ ಬ್ಲೆಂಡ್ ಮಾಡಿದಾಗ ಒಂದು ಮಸಾಲೆ ರೆಡಿ ಆಗ್ತದೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಆಲ್ರೆಡಿ ಬೇಳೆ ಬೇಯಿಸಿಟ್ಕೊಂಡಿದ್ದೇನೆ. ಆ ಬೇಯಿಸಿದ ಬೇಳೆಗೆ ಎಲ್ಲ ತರಕಾರಿ ಹಾಕೊಳ್ಳೋದು ಮತ್ತು ಸ್ವಲ್ಪ ನೀರುಳ್ಳಿ ಮತ್ತು ಟೊಮೆಟೊ ಅದಷ್ಟು ಹಾಕಿ ಅರ್ಧಿಟ್ಟಂಥ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ಉಂಟಲ್ಲ ಚಂದ ಮಿಕ್ಸ್ ಮಾಡಿಕೊಂಡು ಒಂದು 2ರಿಂದ 3 ವಿಸಿಲ್ ಕೂಗಿಸ್ಕೊಳ್ಬೇಕಾಯ್ತಾ. ಇಷ್ಟಾದರೆ ನಮ್ಮ ಸಾಂಬಾರು ಅರ್ಧ ರೆಡಿ ಆದಾಗೆ. ನೆಕ್ಸ್ಟ್ ಇದನ್ನು ಸ್ವಲ್ಪ ಕುದಿ ಬರಿಸುವಾಗ ನಮಗೆ ಯಾವ ಸಾಂಬಾರು ಹುಡಿ ಬೇಕು ಆ ಸಾಂಬಾರು ಹುಡಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಯಾಕಂದರೆ ಕೊತ್ತಂಬರಿ ಸೊಪ್ಪು ಇಲ್ಲದೆ ಸಾಂಬಾರು ಆಗೋದಿಲ್ಲಲ್ಲ, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚಂದ ಮಿಕ್ಸ್ ಮಾಡಿ ಬಿಸಿ ಬಿಸಿ ಅನ್ನದ ಮೇಲೆ ಈ ಸಾಂಬಾರು ಹಾಕಿ ತಿಂದರೆ ಉಂಟಲ್ಲ ಹೇಗೆ ಊಟ ಹೋಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಎಲ್ಲರೂ ಸಹ ಇಷ್ಟಪಟ್ಟುಕೊಂಡು ತಿಂತಾರೆ ಆಯಿತಾ.